ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದಾರಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಆಷಾಢ ಮಾಸದಿಂದ ಪ್ರಾರಂಭವಾಗುವಂಥ ಪೂಜಾ ವಿಧಾನಗಳು. ಆಷಾಢ ಮಾಸ ಅಂತಂದ್ರೇ ಪೂಜೆಗಳು ಪ್ರಾರಂಭ ಆಗೋದು. ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿ ವ್ರತಗಳನ್ನ ಪೂಜೆಗಳನ್ನ ಆಚರಿಸ್ತಾರೆ. ಈ ಆಷಾಢದಲ್ಲಿ ಏಕಾದಶಿಯಿಂದ ಪ್ರಾರಂಭವಾದ ನಮ್ಮ ಪೂಜಾ ಸಂಭ್ರಮ ವ್ರತಗಳು ದೀಪಾವಳಿ ಹಬ್ಬದವರೆಗೂ ಮುಂದುವರಿಯುತ್ತೆ. ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದಂಥ ಮಹತ್ವ ಅಥವಾ ಪೂಜಾ ವಿಧಾನ, ಕತೆ ಎಲ್ಲನೂ ಇದೆ. ಅದೇ ರೀತಿ ಇವತ್ತು ನಾನು ಈ ವಿಡಿಯೋದಲ್ಲಿ ಗುರು ಪೌರ್ಣಮಿ ಬಗ್ಗೆ ಮಾಹಿತಿ ಕೊಡ್ತಾಯಿದ್ದೀನಿ. ಮಾಹಿತಿ ಅಂದರೆ ಪೂಜೆ ಹೇಗೆ ಮಾಡೋದು ಏನಂತ ತಿಳಿಸೋದಷ್ಟೇ. ವಿಧಾನ ಅಂದರೆ ನಾವು ಮಾಡೋ ರೀತಿನ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ಕೊಡೋದು. ನಾನಿವತ್ತು ಮಾಹಿತಿ ಕೊಡ್ತಾಯಿದ್ದೀನಿ. ಗುರು ಪೌರ್ಣಮಿ ಅಂದರೆ ಆಷಾಢ ಮಾಸದ ಹುಣ್ಣಿಮೆ ದಿವಸ ಅಂತ ಬರುವಂಥ ಆಷಾಢ ಮಾಸದ ಹುಣ್ಣಿಮೆ ದಿನ ಈ ವ್ರತವನ್ನು ನಾವು ಆಚರಿಸ್ತೀವಿ. ಗುರು ಪೌರ್ಣಮಿ ವ್ರತ ಅಂದರೆ ಈ ತಿಂಗಳಲ್ಲಿ, ಜುಲೈ ತಿಂಗಳಲ್ಲಿ 10, 11ನೇ ತಾರೀಕು 2 ದಿವಸನೂ ಬಂದಿದೆ. 2 ದಿವಸ ಬಂದಿರೋದ್ರಿಂದ ಯಾವ ದಿವಸ ಆಚರಣೆ ಮಾಡಬೇಕು ಅಂತ ಕೆಲವರಿಗೆ ಅನುಮಾನ ಇರುತ್ತೆ. 10ನೇ ತಾರೀಕು ಆಚರಿಸಿದ್ರೆ ಒಳ್ಳೇದು. ಯಾಕೆಂದರೆ ಸ್ಟಾರ್ಟ್ ಆಗಿದ್ದು ಬೆಳಗ್ಗೆನೇ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಮುಗಿಯೋದು ನೈಟು 2 ಗಂಟೆ, ಬೆಳಗಿನ ಜಾವ. ಜುಲೈ 11ನೇ ತಾರೀಕು ಬೆಳಗಿನ ಜಾವ 2 ಗಂಟೆಗೆ ಮುಗಿದೋಗ್ಬಿಡುತ್ತೆ. ಹಾಗಾಗಿ ಎಲ್ಲರೂ 10ನೇ ತಾರೀಕು ಆಚರಿಸಿದ್ರೇ ಒಳ್ಳೆಯದು. ಕೆಲವು ಕ್ಯಾಲೆಂಡ್ರಲ್ಲಿ 11ನೇ ತಾರೀಕು ಅಂತ ಕೊಟ್ಟಿದ್ದಾರೆ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಯಾವ ದಿವಸ ಅನುಕೂಲ ಆಗುತ್ತೋ ಆ ದಿವಸ ಆಚರಿಸಲಿ. ಈ ವ್ರತದಲ್ಲಿ ನಾವು ಗುರುಗಳನ್ನ ಪೂಜೆ ಮಾಡೋದು. ಗುರುಗಳು ಅಂತಂದರೆ ನಮಗೆ ವಿದ್ಯೆ ಕಲಿಸಿರ್ತಾರೆ, ಆ ಗುರುಗಳೂ ಆಗ್ತಾರೆ. ಅವ್ರಿಗೂ ಪೂಜೆ, ಅವ್ರಿಗೂ ಸಹ ಗುರುಗಳಿಗೆ ನಾವು ವಂದನೆ ಸಲ್ಲಿಸೋಂಥ ದಿನ ಈ ಆಷಾಢ ಪೌರ್ಣಮಿ ದಿವಸ ಗುರು ವೇದವ್ಯಾಸರು ಜನ್ಮದಿನ ಅಂತ ಕೂಡ ನಾವು ಆಚರಿಸ್ತೀವಿ. ಅವ್ರ ಬಗ್ಗೆ ಹೇಳೋದು ಮಾಹಿತಿ ಬೇಕಾದಷ್ಟಿದೆ. ಅವರು ಈ ಮಹಾಭಾರತ ಆಗ್ಬೋದು, ಶ್ರೀಮದ್ ಭಾಗವತರ 18 ಪುರಾಣಗಳಲ್ಲಿ ಅದನ್ನು ರಚಿಸಿದಂಥ ಮಹಾ ವ್ಯಕ್ತಿ ಅವರು. ಬ್ರಹ್ಮಸೂತ್ರದಂಥ ಮಹಾಗ್ರಂಥಗಳು ಕೂಡ ರಚಿಸಿದ್ದಾರೆ. ಅವ್ರ ಬಗ್ಗೆ ಹೇಳೋದೇ ಬೇಡ. ಮಹಾಭಾರತ ಅಂತ ಮಹಾಗ್ರಂಥವನ್ನು ರಚಿಸಿದಂಥ ವ್ಯಕ್ತಿಯವರು. ಅವ್ರ ಹೆಸರಲ್ಲಿ ಅಥವಾ ಅವರ ಇದರಲ್ಲಿ ನೆನಪಲ್ಲಿ ನಾವು ಮಾಡೋಂಥ ಪೂಜೆ ವಿಧಾನ ಇದು. ಪೂಜೆ ಮಾಡೋಂಥ ವ್ರತ ಅಂತಂದರೆ ಇದನ್ನು ವಿದ್ಯಾರ್ಥಿಗಳು ಗುರುಗಳಿಗೆ ಸಲ್ಲುವಂಥ ಒಂದು ಗೌರವ ಇದು. ಈ ಪೂಜೆ ಮಾಡೋದಕ್ಕೆ ಕೆಲವೊಂದು ನಾವು ಈ ವ್ರತ ಅಂತನಲ್ಲ, ಪ್ರತಿಯೊಂದು ವ್ರತ ಮಾಡೋಕ್ಕೂ ಕೆಲವೊಂದು ಪೂಜೆ ಟೈಮ್ಗಳಿರುತ್ತೆ. ಆ ಟೈಮ್ಗಳು ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಬ್ರಾಹ್ಮಿ ಮುಹೂರ್ತ ಅಂತಂದರೆ ಬೆಳಗ್ಗೆ 4 ಗಂಟೆ 10 ನಿಮಿಷಕ್ಕೆ ಸ್ಟಾರ್ಟ್ ಆದರೆ 4 ಗಂಟೆ 50 ನಿಮಿಷದವರೆಗೂ ಈ ಬ್ರಾಹ್ಮಿ ಮುಹೂರ್ತ ಇರುತ್ತೆ. ಅಷ್ಟು ಬೆಳಗ್ಗೆ ನಾವು ಎದ್ದು ಪೂಜೆ ಮಾಡೋಕ್ಕೆ ಆಗಲ್ಲ. ಬ್ರಾಹ್ಮಣರು ಅಥವಾ ದೇವಸ್ಥಾನದಲ್ಲಿ ಇರೋಂಥ ವ್ಯಕ್ತಿಗಳು ಇದನ್ನು ಆಚರಿಸ್ತಾರೆ, ಬ್ರಾಹ್ಮಿ ಮುಹೂರ್ತದ ಪೂಜೆ. ನಾವು ಅಷ್ಟು ಟೈಮಲ್ಲಿ ನಾವು ಎದ್ದು ಪೂಜೆ ಆಚರಿಸೋಕ್ಕಾಗೋದಿಲ್ಲ. ಅಂಥವ್ರಿಗೆ ಅಭಿಜಿತ್ ಮುಹೂರ್ತ ಅಂತ ಬೇರೆ ಇದೆ. ಅದು ಬೆಳಗ್ಗೆ 11:49ರಿಂದ 12:54ವರೆಗೂ ಈ ಪೂಜೆ ಟೈಮ್ ಇದೆ. ಇದನ್ನು ನಾವು ಸಾಮಾನ್ಯವಾಗಿ ನಾನು ಕೂಡ ಈ ಟೈಮಲ್ಲೇ ಪೂಜೆ ಮಾಡೋದು. ಆ ಟೈಮು ತಪ್ಪೋಯ್ತು ನಮ್ಮ ಕೈಲಿ, ಆ ಟೈಮಲ್ಲೂ ಮಾಡೋಕ್ಕಾಗಿಲ್ಲ ಅಂತಂದರೆ ವಿಜಯ್ ಮುಹೂರ್ತ ಅಂತ ಮತ್ತೊಂದು ಮುಹೂರ್ತ ಟೈಮ್ ಇದೆ. 12:45 ಸ್ಟಾರ್ಟ್ ಆದರೆ 3:40ವರೆಗೂ ಈ ಟೈಮ್ ಇರುತ್ತೆ. ಈ ಟೈಮಲ್ಲಿ ಸಹ ಪೂಜೆ ಮಾಡ್ಬೋದು. ಅದು ಕೆಲಸಕ್ಕೆ ಹೋಗೋಂಥ ಲೇಡೀಸ್ ಆದರೆ ಅಥವಾ ಕೆಲಸಕ್ಕೆ ಹೋಗೋಂಥ ಇವರಾದರೆ ಮಾಡೋಕ್ಕಾಗೋದಿಲ್ಲ. ಅವರು ಆರಾಮಾಗಿ ಸಂಜೆ ಪೂಜೆ ಮಾಡ್ಬೋದು. ಸಂಜೆ ಪೂಜೆ ಎಲ್ರಿಗೂ ಬೆಸ್ಟು. 7:15ರಿಂದ 7:45ವರೆಗೂ, 7:15 ಟೈಮ್ ಇದೆ. ಆ ಟೈಮಲ್ಲಿ ಪೂಜೆ ಮಾಡಿದ್ರೆ ನಾವು ಪೂಜೆ ಮಾಡಿದ್ದು ಇದು ಫಲನ ನಮಗೆ ಸಿಗುತ್ತೆ. ಹಾಗಾಗಿ ನಾವು ಮಾಡ್ಬೋದು. ಈ ಗುರು ಪೌರ್ಣಮಿ ಪೂಜೆಯನ್ನು ಕೆಲವು ರೀತಿಗಳಲ್ಲಿ ಮಾಡ್ತಾರೆ. ಕೆಲವು ಕಡೆ ಹರಿಯೋ ನದಿಯಲ್ಲಿ ಸ್ನಾನ ಮಾಡಿ ಉಪವಾಸ ಮಾಡಿ ಅವ್ರ ನೆಚ್ಚಿನ ಗುರುಗಳಿಗೆ ಏನಾದರೂ ಒಂದು ಉಡುಗೊರೆನ ನೀಡ್ತಾರೆ. ಕೆಲವು ಕಡೆ ಇನ್ನು ದೇವಸ್ಥಾನದಲ್ಲಿ ಭಜನೆ ಅಥವಾ ಅನ್ನ ಸಂತರ್ಪಣೆಗಳು, ಕಥೆಗಳ ಬಗ್ಗೆ ಮಾಹಿತಿಗಳನ್ನೆಲ್ಲ ಕೊಡ್ತಾರೆ. ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಹತ್ತಿರದಲ್ಲಿರೋ ದೇವಸ್ಥಾನಗಳಿಗೆ ಭೇಟಿ ನೀಡಿ ಆ ದಿನದ ಭಕ್ತಿಯಿಂದ ಆಚರಿಸ್ರಿ. ಈ ಪೂಜಾ ವಿಧಾನ ನಾರ್ತ್ ಇಂಡಿಯಾ ಕಡೆ ಜಾಸ್ತಿ ಆಚರಿಸ್ತಾರೆ. ಒಂದು ದೊಡ್ಡ ಹಬ್ಬದ ಥರನೇ ಆಚರಿಸೋದ್ರಿಂದ ಈ ಪೂಜಾ ವಿಧಾನಕ್ಕೆ ಆ ಕಡೆ ಜಾಸ್ತಿ ಮಹತ್ವ ಇದೆ. ಈ ಪೂಜೆ ಗುರುಗಳಿಗೆ ಸಂಬಂಧಿಸಿರೋದು ಅಂತ ನಾವು ಈ ಕಡೆ ನಾರ್ತ್ ಇಂಡಿಯಾ ಕಡೆ ನಾವು ಇದು ಮಾಡ್ತೀವಿ. ಸೌತ್ ಇಂಡಿಯಾ ಕಡೆ ಆಗಲಿ, ನಾರ್ತ್ ಇಂಡಿಯಾ ಕಡೆ ಅಂತ ಇದರಲ್ಲಿ ನಾವೇನು ಭೇದ ಭಾವ ಮಾಡೋಕ್ಕಾಗಲ್ಲ. ದೇವ್ರ ಪೂಜೆ ಅಂದಮೇಲೆ ದೇವ್ರ ಪೂಜೆನೇ. ನಮ್ಮ ಮನೆಯಲ್ಲಿ ಪೌರ್ಣಮಿ ಪೂಜೆ ಅಂತಂದರೆ ನಾವು ವಿಶೇಷವಾಗಿ ಪೂಜೆಗಳು ವ್ರತಗಳು ಅಂತ ನಾವು ಆಚರಿಸ್ತೀವಿ.
ಈ ವಿಡಿಯೋದಲ್ಲಿ ಗುರು ಪೌರ್ಣಿಮೆ ಬಗ್ಗೆ ನಾನು ಸಾಕಷ್ಟು ಮಾಹಿತಿ ಕೊಟ್ಟಿದ್ದೆ ಅಂತ ಭಾವಿಸ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಮತ್ತೊಂದು ಪೂಜಾ ವಿಧಾನದ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ನಿಮಗೆ. ಈ ನೆಕ್ಸ್ಟು ಅಮಾವಾಸ್ಯೆ ಇದೆ, ವರಲಕ್ಷ್ಮಿ ವ್ರತ ಇದೆ, ಗೌರಿ ವ್ರತ ಇದೆ. ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದಂಥ ಮಹತ್ವ ಮತ್ತು ಕಥೆಗಳು ಸಹ ಇದೆ. ನಾನು ಅದನ್ನು ಖಂಡಿತವಾಗಿ ನಮಗೆ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.